ಇನ್ನು ನಿನ್ನೆ ಮುಖ್ಯಮಂತ್ರಿಗಳ ಮುಂದೆ ಶರಣಾಗಿದ್ದಂಥವರು ಅಂತ ಅಂದ್ರೆ ಆ ನಕ್ಸಲ್ ಅವ್ರು ಏನಿದ್ರು ಅವರು ತಾವು ಶಸ್ತ್ರಾಸ್ತ್ರವನ್ನು ತ್ಯಜಿಸಿದಂಥವ್ರು ಇವತ್ತು ಅವರನ್ನೆಲ್ಲ ಎನ್ಐಎ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಮೆಡಿಕಲ್ ಟೆಸ್ಟ್ ಬಳಿಕ ಎನ್ಐಎ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಯಿತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆದಿದೆ. ನಿನ್ನೆ ಸಿಎಂ ಎದುರಿನಲ್ಲಿ 6 ನಕ್ಸಲರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿದ್ದರು ಅಥವಾ ಅವರೆಲ್ಲ ಶರಣಾಗಿದ್ದರು. ಸೊ ಈಗ ಮುಂಡ್ಗಾರು ಲತಾ, ವನಜಾಕ್ಷಿ, ಕೆ ವಸಂತ, ಸುಂದರಿ, ಜೀಶಾ ಹಾಗೆ ಮಾರೆಪ್ಪ ಆರೋಲಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುನ್ನ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ನಕ್ಸಲರ ಹೇಳಿಕೆಯನ್ನು ಪಡೆದು ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇದೆಲ್ಲವೂ ಕೂಡ ಇನ್ನು ಇವರು ವಿರುದ್ಧವಾಗಿರುವಂಥ ಆರೋಪಗಳೇನು ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ ವಿಚಾರಣೆ ನಡೀತಾ ಹೋಗುತ್ತೆ. ಆ ಪ್ರಕ್ರಿಯೆಯ ಒಂದು ಮೊದಲ ಹಂತ ನಾವಿವತ್ತು ಗಮನಿಸಿರುವಂಥದ್ದು. ಎನ್ಐಎ ಕೋರ್ಟ್ಗೆ ಇವರನ್ನು ಹಾಜರುಪಡಿಸಿರುವಂಥ ಸಂದರ್ಭವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. 6 ಮಂದಿ ನಕ್ಸಲರನ್ನು ಹಾಜರುಪಡಿಸಲಾಗಿದೆ. ಆಮೇಲೆ ಇನ್ನೊಂದು ಸಂಗತಿ ಏನು ಅಂತಂದರೆ, ಇವರ ಬಳಿ ಇದ್ದಂಥ ಶಸ್ತ್ರಾಸ್ತ್ರಗಳು ಎಲ್ಲಿ ಹೋದವು ಆ ವಿಚಾರವೂ ಕೂಡ ಭಾಳ ಕುತೂಹಲ ಕೆರಳಿಸಿರುವಂಥ ಸಂಗತಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ವರದಿ ಇದೆ, ಅದನ್ನು ನಂತರದ ಹಂತಲ್ಲಿ ನಾವು ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುನ್ನ ಇದೀಗ ಇವರನ್ನೆಲ್ಲ ವಶಕ್ಕೆ ಇವರನ್ನೆಲ್ಲ ಈಗ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭ. ಈಗ ಪೊಲೀಸ್ ವಶದಲ್ಲಿರುವಂಥವ್ರು ಇವರೆಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಬೆಂಗಳೂರಿನ ಪೊಲೀಸರು ಅದರ ಜೊತೆಗೆ ಚಿಕ್ಕಮಗಳೂರಿನ ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ. ಇವರು ಹೇಳಿಕೆ ದಾಖಲು ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲೂ ಕೂಡ ಕೊಪ್ಪ ಡಿವೈಎಸ್ಪಿ ನೇತೃತ್ವದಲ್ಲಿ ನಡೆದಿದೆ ಅನ್ನುವಂಥದ್ದು ಗೊತ್ತಾಗಿರುವಂಥ ಸಂಗತಿ. ಸೊ ಅಲ್ಲಿಗೆ ರಾಜ್ಯದಲ್ಲಿ ಕಂಪ್ಲೀಟ್ ಆಗಿ ಈಗ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯನಾ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಬಟ್ ನಕ್ಸಲ್ ಮುಕ್ತ ರಾಜ್ಯ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಅಂದರೆ ರಾಜ್ಯದ ಮತ್ತೋರ್ವ ನಕ್ಸಲ್ ಪಟ್ಟಿಯಲ್ಲಿದ್ದಂತಹ ವ್ಯಕ್ತಿ ಆತ ಇನ್ನೂ ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ರವೀಂದ್ರ ಅನ್ನುವಂತಹ ವ್ಯಕ್ತಿ. ಸೊ ಅವರನ್ನು ಹೊರತುಪಡಿಸಿದ್ರೆ ಉಳಿದಂತೆ ಎಲ್ಲ ಬಹುತೇಕ ಇಲ್ಲಿ ನಕ್ಸಲರು ಈಗ ಶರಣಾಗತಿನೋ ಅಥವಾ ಒಂದು ಹಂತದಲ್ಲಿ ಯಾರ್ಯಾರು ರಾಜ್ಯದ ನಕ್ಸಲರಿದ್ರೋ ಅದೆಲ್ಲ ಒಂದು ಹಂತದಲ್ಲಿ ಕೆಲವರು ಆಯಾ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗಿನ ಎನ್ಕೌಂಟರ್ಗಳಾಗಿರ್ಬೋದು, ಆಮೇಲೆ ಈ ಥರದ ಶರಣಾಗತಿ 2-3 ಬಾರಿ ಆಗಿದೆ ಈ ರೀತಿಯಾಗಿ. ಸೊ ಈ ಥರದ ಪಟ್ಟಿ ನೋಡ್ತಾ ಹೋದರೆ ಇನ್ನೊಬ್ಬರೇ ಬಾಕಿ ಉಳಿದಿರುವಂಥದ್ದು. ಅದರ ಜೊತೆಗೆ ಈಗ ಆಲ್ರೆಡಿ ಚಾಲ್ತಿಯಲ್ಲಿರುವಂಥ ANF ಏನಿದೆ, ಆ್ಯಂಟಿ ನಕ್ಸಲ್ ಫೋರ್ಸ್, ಅದನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಡಿಸಾಲ್ವ್ ಮಾಡಲಾಗುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಕೇಳಿಸ್ತಾ ಇರುವಂಥ ಸಂಗತಿ.